ಆತ್ಮೀಯ S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ ಗೆ ನಮ್ಮ ಪ್ರಿಯ ವೀಕ್ಷಕರಿಗೆ ಸ್ವಾಗತಿಸುತ್ತಾ ನಾನು ಎಮ್ಮಾಯತ ಮಲ್ಲಪ್ಪ ಜೋತಾವ. ಚುನಾವಣಾ ಆಯೋಗ ಶಿಫಾರಸು ಮಾಡಿದ. ಆ ಶಿಫಾರಸನ್ನು ನಮ್ಮ ಕಾನೂನು ಮತ್ತು ನ್ಯಾಯ ಸಚಿವಾಲಯ ನಿರ್ಬಂಧ ಹೇರಿದ. ಏನು ಸಲಹೆ ಮಾಡಿತು, ಯಾಕೆ ಸಲಹೆ ಮಾಡಿತು, ನಂತರ ಅದು ನಿರ್ಬಂಧ ಹೇರಿದ. ಅದನ್ನು ಏನದು ನಿರ್ಬಂಧ ಹೇರಿದ್ದು ಅಂದರೆ ಫಾರ್ ನಂಬರ್ 20 ಮತ್ತು ಫಾರ್ ನಂಬರ್ 17C ಇವುಗಳೇನು ನಿಮ್ಗೆ ದಾಖಲಾತಿ ಸಿಗೋದಿಲ್ಲ. ಸಾರ್ವಜನಿಕವಾಗಿ ಇನ್ಫಾರ್ಮೇಷನ್ ಆ್ಯಕ್ಟ್ದಾಗಲಿ ಇನ್ನೊಂದಕ್ಕಾಗಲಿ ಕೊಡೋದಿಲ್ಲ. ಯಾಕಂದ್ರೆ ಈಗ ಪಾರದರ್ಶಕತೆ ಇಲ್ಲ, ಅದು ಇಲ್ಲಪ್ಪ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ, ನಾವು ಕೊಡೋದಿಲ್ಲ. ಈಗ ನೋಡಿದ್ದೀರಿ ನೀವು, ಮಹಾರಾಷ್ಟ್ರದಲ್ಲಾಗಿರ್ಬೋದು, ಹರಿಯಾಣದಲ್ಲಿ ಆಗಿರ್ಬೋದು, ಇನ್ನುಳಿದ ಕಡೆಗಳಲ್ಲಾಗಿರ್ಬೋದು, ಎಷ್ಟೊಂದು ಮಾಲ್ ಪ್ರಾಕ್ಟೀಸ್ ಆಗ್ತದೆ, ಎಷ್ಟು ತಪ್ಪಾಗ್ತವೆ, ಏನು ಎಂತು. ಅದೇ ಕರೆಗ ಹರಿಯಾಣದ ಅದರಲ್ಲೂ ಚಂಡೀಗಢದಲ್ಲಿ ನಡೆದಂತಹ ಒಂದು ಮತಗಳ ಎಣಿಕೆ ಘಟನೆ ಆಗಿರ್ಬೋದು, ಇಂಥದ್ದು ಫುಟೇಜಸ್ ಅಥವಾ ಅಲ್ಲಿ ದೃಶ್ಯಾವಳಿಗಳನ್ನು ಕೊಡಬಾರ್ದು, ತಪ್ಪಂದು ನಿರ್ಬಂಧ ಹೇರಿದ್ದಾರೆ. ಯಾಕಿದು 1961 ಚುನಾವಣಾ ನಿಯಮದಲ್ಲಿ 93(2)A ಇವುಗಳನ್ನು ಕಂಟ್ರೋಲ್ ಮಾಡಿದ್ದಾರೆ. ಇವುಗಳನ್ನು ತಿದ್ದೆ ನೀವು ಇನ್ನು ಮುಂದೆ ಈ ಇನ್ಫಾರ್ಮೇಷನ್ ನಾವು ನಿಮಗೆ ಕೊಡೋದಿಲ್ಲ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಮತ್ತು ಕೇಳೋ ಪ್ರಶ್ನೆ ಈಗ ಶುರು ಆಗಿಬಿಟ್ಟದು, ಉದ್ಭವ ಆಗ್ಯದ. ಯಾಕಂತಂದ್ರೆ ಚುನಾವಣೆನ ಪ್ರಜಾಪ್ರಭುತ್ವದ ಮೂಗ ಉಸಿರು. ಮತ್ತು ಚುನಾವಣೆಯನ್ನು ಪಾರದರ್ಶಕವಾಗಿ ಇರಲಿಲ್ಲಪ್ಪ ಅಂದ್ರೆ ನಾವು ಆ ಒಂದು ಫುಟೇಜ್ ಕೊಡೋದಿಲ್ಲ, CCTV ಫುಟೇಜ್ ಕೊಡೋದಿಲ್ಲ, EVMಗಳದ್ದು ಫುಟೇಜ್ ಕೊಡೋದಿಲ್ಲ, ಮುಂದೆ EVMದು VVPATದ್ದು ನಾವು ಕೊಡೋದಿಲ್ಲ, ಎಲೆಕ್ಟ್ರಾನಿಕ್ ವ್ಯವಹಾರಗಳ ದೃಶ್ಯಾವಳಿನೂ ಹೊರಗೆ ಬಿಡೋದಿಲ್ಲ. ಯಾಕ್ರಿ? ಸಾರ್ವಜನಿಕರು ಮತ ಹಾಕಿ ಬಂದಿರ್ತಾರೆ, ಇಲ್ಲ ಓಪನ್ ಆಗ್ತದೆ, ಓಟ್ ಹಾಕೋರ್ದು ಸಿಕ್ರೆಸಿ ಓಪನ್ ಆಗ್ತದೆ ಅಂತೇಳಿ. ಸಿಕ್ರೆಸಿ ಓಪನ್ ಅಲ್ಲ, ಓಪನ್ನು ಸಿಕ್ರೆಸಿ ಇದರಲ್ಲಿ ಏನೋ ಅಂತ ಉಳಿದಿಲ್ಲ ಇವತ್ತು. ಯಾಕಂದ್ರೆ EVMದೊಳಗೆ ಯಾವ ವಾರ್ಡ್ನಲ್ಲೇ ಯಾವ ವ್ಯಕ್ತಿ ಅದಾರ ರೆಕಾರ್ಡ್ ಇದ್ದೇ ಇರ್ತದೆ. ಆ ನಂಬರ್ ಎಷ್ಟೊತ್ತು ತೆಗೆದಾಗ ಆ ವ್ಯಕ್ತಿ ಯಾರು ಮತ ಹಾಕಿದಂಗೆ ಗೊತ್ತೇ ಆಗ್ತದೆ. ಇಲ್ಲಂತ ಯಾರು ಹೇಳಿದರು. ಆದರೆ ಅದು ಸಿಕ್ರೆಟ್ ಕಾಯ್ಕೊಂಡು ಹೋಗ್ಬೇಕು, ಅದಕ್ಕೆ ನಾವು ತೋರಿಸೋದಿಲ್ಲ. ಹಂಗಾಗಿಲ್ಲ ಇವತ್ತದು. ಫಾರ್ಮರ್ 20 ಮತ್ತು 17C ಫಾರ್ಮ್ಗಳು ಅವತ್ತಿನ ಸಾಯಂಕಾಲದವರೆಗಿನ ಎಷ್ಟು ಓಟ್ ಅದು ಏನದು ಟ್ಯಾಲಿ ಮಾಡುವಂಥದ್ದು. ಅದಕ್ಕೆ ಅಲ್ಲಿಗೆ VVPATದಲ್ಲಿ ಒಂದು ದಾಖಲಾ ಅಂತ ರೆಕಾರ್ಡ್ಗಳನ್ನು ತೋರಿಸುವಂಥವು. ಇವುಗಳಿಂದ ಎಷ್ಟು ಕರೆಕ್ಟ್ ಮತ ಆಗಿದಾವೆ, ಎಷ್ಟು ಆಗಿಲ್ಲ ಅನ್ನೋದು ಸಾರ್ವಜನಿಕವಾಗಿ ಗೊತ್ತಾಗ್ತದೆ. ಮತ್ತು ಇದು ಗೊತ್ತಾಗೋದು ಬೇಡವಾ? ಇದನ್ನು ಮುಚ್ಚಿಡೋದ? ಅವ್ರ ಹೆಸರು ಬೇಕಾಗಿಲ್ಲ, ಬಟ್ ಎಷ್ಟು ಮತ ಆಗಿದ್ದು ಸಾಯಂಕಾಲಕ್ಕೆ, ಮನಸ್ಸು ಯಾಕೆ ಹೆಚ್ಚಾದು, ಮನಸ್ಸು ಯಾಕೆ ಹೆಚ್ಚಾದು, ಯಾಕೆ ಲೇಟ್ ಆಯಿತು. ಮತ್ತು ಇವತ್ತು ಎಲೆಕ್ಟ್ರಾನಿಕ್ ಆಗಿದೆ, ಎಲ್ಲ ಎಲ್ಲ ಆನ್ಲೈನ್ ಮೇಲೆ ಅದ. ಆನ್ಲೈನ್ ಮೇಲೆ ಇದ್ದಾಗ ಇಲ್ಲಿ ಏನಪ್ಪ ಅಂತಂದ್ರೆ ಆನ್ ದ ಸ್ಪಾಟ್ ಇಲೆಕ್ಷನ್ ಮುಗಿದ ತಕ್ಷಣ ಎಷ್ಟು ಮತ ಬಿದ್ದು, ಎಷ್ಟು ಬೀಳಲಿಲ್ಲ, ಟೋಟಲಿ ಎಷ್ಟಿದೆ ಅಲ್ಲಿ ಸಿಕ್ಕಿಬಿಡ್ತದೆ. ಅದನ್ನು ರೆಕಾರ್ಡ್ ಕೊಡೋದಿಲ್ಲ ಅನ್ನುವಂಥದ್ದು ಈ ಶಿಫಾರಸು ಮಾಡಿದ ಚುನಾವಣಾ ಆಯೋಗ. ಯಾಕಂತಂದರೆ ಚುನಾವಣಾ ಆಯೋಗ ಇತ್ತೀಚೆಗೆ ಪೂರ್ತಿಯಾಗಿ ಆಡಳಿತಾರೂಢ ಪಕ್ಷದ ಏನಪ್ಪ ಅಂತಂದರೆ ಹೇಳಿದಂಗೆ ಕೇಳುವಂಥ ಒಂದು ಸಂಸ್ಥೆ ಆಗಿಬಿಟ್ಟದು ಅಂತೇಳಿ ಭಾಳಷ್ಟು ಜನರ ಆರೋಪ. ನಮ್ಮದು ಒಬ್ಬರದಲ್ಲಿದು ಸಾಕಷ್ಟು ಇವತ್ತು ಮಹಾರಾಷ್ಟ್ರದಲ್ಲಂತೂ ಸಾಕಷ್ಟು ಅಂತ ಹೋಗ್ಬಿಡೋದು ಅಧ್ವಾನಗಳು ಅಂದಾಗ ಸಹಜವಾಗಿ ಅದು ತಿಳ್ಕೊಳ್ಳೋ ಹಕ್ಕು ಎಲ್ಲರಿಗೂ ಅದ. ಅಲ್ಲಿ ಏನು ನಡೆದಂದರೆ ಅದನ್ನು ತಿಳಿಸ್ಕೊಡೋ ಹಾಗಿಲ್ಲ, ಅದೇ ಸಚಿವಾಲಯ ಡೈರೆಕ್ಷನ್ ಮಾಡಿದ. ಏನು ಮೇಲತ್ತೆ ಆ ದಾಖಲೆಗಳು ನಮಗೆ ಸಿಗೋದಿಲ್ಲ. ಅಂದ್ರೆ ಅಲ್ಲಿ ಏನು ಬೇಕಾದ ಮಾಡ್ಕೊಳ್ರಪ್ಪ, ನೀವು ಮಾರ್ಕೋರಿ ತುರ್ಕೋರಿ ಏನಾದರೂ ನಡೀತದಂತ. ಚುನಾವಣಾ ಆಯೋಗ ಇರೋದು ಎದಕ್ಕಪ್ಪ ಅಂದ್ರೆ ಪಾರದರ್ಶಕವಾಗಿ ಚುನಾವಣೆ ನಡೆಸಿಕೊಟ್ಟ ಎಲ್ಲೂ ಅನ್ಯಾಯ ಆಗಿಲ್ಲಪ್ಪ ತೋರಿಸ್ಕೊಡಿಸೋ ಚುನಾವಣಾ ಆಯೋಗ ಇರ್ತದೆ. ಮತ್ತು ಸ್ವತಃ ಚುನಾವಣಾ ಆಯೋಗನ ಈ ರೀತಿ ನಿಯಮನ ಮಾಡಿದಾಗ ಮತ್ತು ಅಲ್ಲಿ ಏನು ನಡೀತು, ಏನಾಗ್ಯದ ಅನ್ನುವಂಥದ್ದು. ಹೀಗಾಗಿ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದ್ರೆ ನಿಧಾನಕ್ಕೆ ಒಂದು ಪಾರ್ಟಿ ಸಿಸ್ಟಮ್ ಆಗುವಂಥ ಎಲ್ಲ ಸಾಧ್ಯತೆಗಳು ಬಂದು ನಿಲ್ತಾ ಇದ್ದಾವೆ. ಚುನಾವಣಾ ಆಯೋಗ ಯಾವಾಗ ಈಗ ನಿಮಗೆ ಗೊತ್ತದ, ಚುನಾವಣಾ ಆಯೋಗ ಇವತ್ತೇನಪ್ಪ ಅಂತಂದ್ರೆ ಅದೊಂದು ಜಸ್ಟ್ ಕೇಂದ್ರ ಸರ್ಕಾರದ, ಅದರಲ್ಲೂ ಮೋದಿ ಅವರ ಪಪೆಟ್ ಅವನು ಕ್ಲಿಯರ್ ಕಟ್ ಆಗ್ಯದ. ಯಾಕಂತಂದ್ರೆ ನಮ್ಮ ಹಿಂದಿನ CJI ಇದ್ದಂಥವ್ರು ಚಂದ್ರಚೂಡವರು ಒಂದು ಡಿಸಿಷನ್ ಕೊಟ್ಟು ಹೋಗ್ಬಿಟ್ರು. ಅವರು ಏನಪ್ಪ ಅಂತಂದ್ರೆ ನೀವು ಇದನ್ನು ತಿದ್ದಬಹುದು, ಏನೇನು ಕಾನ್ಸ್ಟಿಟ್ಯೂಷನ್ ತಿದ್ದಬಹುದು, ಅಮೆಂಡ್ಮೆಂಟ್ ಮಾಡಬಹುದು ಅನ್ನೋ ಒಂದು ಕಾನೂನು ಮಾಡಿಕೊಂಡು ಮೊದಲು ಏನು ಸಲಹೆ ಮಾಡಿತ್ತು ಸುಪ್ರೀಂ ಕೋರ್ಟ್, ಇಲ್ಲ ಒಬ್ಬರು ಪ್ರಧಾನಿ, ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು, ಇನ್ನೊಬ್ಬರು ನ್ಯಾಯಾಂಗದ ಹೆಡ್ ಅದು CJI ಅಲ್ಲಿ ಇರಬೇಕಪ್ಪ ಈ ಚುನಾವಣಾ ಕಮಿಷನ್ ಆಯ್ಕೆ ಮಾಡುವಂಥ. ಯಾಕಂದ್ರೆ ಯಾವುದೇ ಪಾರ್ಟಿಯಿಂದ ಅಥವಾ ಆಡಳಿತಾರೂಢ ಪಕ್ಷದ ಒಬ್ಬರಿಂದನೇ ಚುನಾವಣಾ ಆಯುಕ್ತರು ನೇಮಕಾದ್ರೆ ಅವರೆಂದೂ ಈ ಅಧಿಕಾರಿ ವಿರುದ್ಧ, ಪ್ರಧಾನಿ ವಿರುದ್ಧ ಎಂದು ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಡಳಿತಾರೂಢ ಪಕ್ಷಕ್ಕೆ ಬದ್ಧಾಗಿರ್ತಾರೆ, ತಪ್ಪು ಅಂತ ಅವರು CJI ಚಂದ್ರಚೂಡ್ ಅವರು ಹೇಳಿದರು. ಅದೇ ನಿರ್ಧಾರದಲ್ಲಿ ಮತ್ತೊಂದು ಏನು ಮಾಡಿಬಿಟ್ರಪ್ಪ ಅಂತಂದ್ರೆ ಅಧ್ವಾನ್ ಅವರು, ಇಲ್ಲ ಅದು ಏನಪ್ಪ ನೀವು ಇದನ್ನು ಒಪ್ಪಲೇದಿದ್ರೆ ನೀವು
ನಿಮ್ಮ ಸಂಸತ್ನಲ್ಲಿ ತಿದ್ದಿರಿ ಅಂತ ಹೇಳಿಬಿಟ್ರು, ಆ ದಾರಿ ತೋರಿಸಿಬಿಟ್ರು ಅವ್ರಿಗೆ. ಅದ್ರ ತಕ್ಷಣ ತಿದ್ದೆ ಇವತ್ತು ಪ್ರಧಾನಿ ಮತ್ತು ತಮ್ಮ ಪಕ್ಷದ ಒಬ್ಬ ಯಾವುದೋ ವ್ಯಕ್ತಿ, ಗೃಹ ಮಿನಿಸ್ಟರ್ ಇರ್ಬೋದು ಅಥವಾ ಇನ್ನುಳಿದ ಯಾವುದೋ ಮಿನಿಸ್ಟರ್ ಇರ್ಬೋದು, ಅವ್ರನ್ನ ತೊಗೊಂಡು ಒಬ್ಬ ವಿರೋಧ ಪಕ್ಷದ ನಾಯಕ ಅಂದರೆ 2-1 ಲೆವೆಲ್ ತಮಗೆ ಬೇಕಾದಂಥ ಆಯೋಗದ ಹೆಡ್ಡನ್ನು ಮಾಡ್ಕೊಳ್ತಾರೆ. ಅಂದ ತಕ್ಷಣ ಆ ಆಯೋಗದ ಹೆಡ್ ಅಥವಾ ಆಯುಕ್ತ ಇದ್ದಂಥವ್ರು ಈ ಒಂದು ಆಡಳಿತಾರೂಢ ಪಕ್ಷದ ವಿರೋಧವಾಗಿ ಯಾಕೆ ವರ್ತನೆ ಮಾಡ್ತಾರಪ್ಪ? ಅವ್ರು ಇದ್ದಂಥವ್ರು ಇವತ್ತು ನಿಜವಾಗಿಯೂ ಚುನಾವಣಾ ಆಯೋಗ ಜೊತೆಗೆ ಏನಪ್ಪ ಅಂದರೆ ಇವತ್ತು ನಮ್ಮ ನ್ಯಾಯಾಂಗ, ಅದೇ ಕಾಲಕ್ಕೆ ಇನ್ನುಳಿದ ಎಲ್ಲನೂ ಸಂಸ್ಥೆಗಳು ಒಂದು ಏನಪ್ಪ ಅಂತಂದ್ರೆ ಯಾರದೇ ಪ್ರಭಾವವಿಲ್ಲದ ಇವತ್ತು ಆಡಳಿತ ಮಾಡುವಂಥ ಒಂದು ಸ್ವಯಂ ಅಧಿಕಾರ ಪಡೆದಂಥ ಒಂದು ಸ್ವಾಯತ್ತ ಸಂಸ್ಥೆಗಳು. ಇಂಥ ಸ್ವಾಯತ್ತ ಸಂಸ್ಥೆಗಳಲ್ಲಿ ಇವತ್ತು ಇವತ್ತು ನ್ಯಾಯಾಂಗದಲ್ಲೂ ಸಹ ಈ ಒಂದು ಶಾಸಕಾಂಗದ ಹಸ್ತಕ್ಷೇಪ ನಾವು ಕಾಣ್ತಾ ಇದ್ವಿ, ಅದರಲ್ಲೂ ಸಂಸತ್ತಿನ ಹಸ್ತಕ್ಷೇಪ ನಾವು ಕಾಣ್ತಾ ಇದ್ವಿ. ಆ ದಿಶೆಯಲ್ಲಿ ಇವತ್ತು ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ, ಆ ಸ್ವಾಯತ್ತ ಸಂಸ್ಥೆಯಲ್ಲೇ ಈ ದೃಷ್ಟಿಗೆ ಸ್ವಾಯತ್ತ ರೂಪ ಮಾಡ್ಕೊಳ್ತಾ ಇದ್ದಾರೆ. ನಾವು ಸ್ವಾಯತ್ತ ಸಂಸ್ಥೆ ಇದ್ದೀವಿ, ಅದಕ್ಕೆ ನಾವು ಬೇಕಾದ ರೂಲ್ಸ್ ಮಾಡ್ತೀವಿ ಅಂತೇಳಿ. ಆದರೆ ಇದು ತಪ್ಪ. ಇದರಿಂದ ಮತ್ತಷ್ಟು ಏನಾಗ್ತದಪ್ಪ ಅಂತಂದ್ರೆ ವಿರೋಧ ಪಕ್ಷಗಳ ನಾಶಕ್ಕೆ, ಅದರ ಅವಸಾನಕ್ಕೆ ಕಾರಣ ಆಗ್ತದೆ ಅನ್ನೋದು ನಾವಿಲ್ಲಿ ಮರಿದ ವಿಚಾರ ಮಾಡಬೇಕಾಗ್ಯದ. ಯಾಕಂದ್ರೆ ಇದು ತಪ್ಪಾದ ನಿರ್ಣಯ. ಇದಕ್ಕೆ ತಿದ್ದುಪಡಿ ತರಬಾರ್ದಾಗಿತ್ತು. ಯಾಕಂದರೆ ಫಾರ್ಮರ್ 20 ಅಂದರೆ ಫಾರ್ಮರ್ 20 ಮತ್ತು 17C ಇವು ಕರೆಕ್ಟ್ ಆವತ್ತು ದಿನ ಸಾಯಂಕಾಲ ಎಲ್ಲರೂ ಸಹಿ ಮಾಡಿರ್ತಾರೆ. ಅದನ್ನು ಅಲ್ಲೇ ಏಜೆಂಟ್ ಆಯಿತು, ಅಲ್ಲಿ ಕೊಡ್ತಂಥವ್ರು ವೋಟಿಂಗ್ ಇದರಲ್ಲಿದ್ದಂಥವ್ರು ಎಲ್ಲರೂ ಸಹಿ ಇರ್ತದೆ. ಎಷ್ಟು ಓಟ್ ಅದು, ಎಷ್ಟು ಏನಪ್ಪ ಅಂತಂದ್ರೆ ರಿಜೆಕ್ಟ್ ಅದು ಎಲ್ಲನೂ ಅಲ್ಲಿ ಇರ್ತದೆ. ಅಂದಾಗ ಈ ಪ್ರತಿ ಸಾರ್ವಜನಿಕವಾಗಿ ಸಿಗುವುದಿಲ್ಲ ಅಂದ್ರೆ ಮತ್ತು ಸತ್ಯ ಹೆಂಗೆ ಗೊತ್ತಾಗೋದು? ಪ್ರಾಮಾಣಿಕವಾಗಿ ಮತ ನಡೆದದ್ದು ಹೆಂಗೆ ಗೊತ್ತಾಗೋದು? ಇದರಿಂದಾಗಿ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಹೊಡೆದು ಬಿದ್ದು ಹೋಗ್ಬಿಡ್ತದೆ. ಆಡಳಿತಾರೂಢ ಪಕ್ಷದ ಏನಪ್ಪ ಅಂತಂದ್ರೆ ಒಂದು ಗುಲಾಮ ಆಗೋದು ಪರಿಸ್ಥಿತಿ ಚುನಾವಣಾ ಆಯೋಗಕ್ಕೆ ಬರ್ತದೆ. ಈಗ ಬಂದು ನಿಂತದೆ. ಈಗ ಅಂದಾಗ ಈ ಪಾರದರ್ಶಕತೆ ಇಲ್ಲದಂತಹ ಒಂದು ವ್ಯವಸ್ಥೆಯಿಂದ ಚುನಾವಣಾ ಆಯೋಗದಿಂದ ಇಲ್ಲೇ ಪ್ರಜಾಪ್ರಭುತ್ವ ಉಳಿತದೇನು ಅಂತ ಒಂದು ದೊಡ್ಡ ಪ್ರಶ್ನೆ ಇವತ್ತು ಎದ್ದು ನಿಂತದೆ. ಇದನ್ನು ಕಾಂಗ್ರೆಸ್ ಅವರು ಕೇಳ್ತಾ ಇದ್ದಾರೆ. ಇದು ಪಾರದರ್ಶಕ ಯಾಕಿಲ್ಲಪ್ಪ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ತಿದ್ದುಪಡಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೋರಾಟ ಮಾಡ್ತಾರೆ, ಏನಾಗ್ತದೆ ನೋಡೋಣ, ಆ ಮಾತು ಬೇರೆ. ಆದರೆ ನಿಜವಾಗಿಯೂ ಈ ಒಂದು ಕಾನೂನಿನಿಂದಾಗಿ, ಈ ತಿದ್ದುಪಡಿಯಿಂದಾಗೆ ದೊಡ್ಡ ತಪ್ಪನ್ನು ನಮ್ಮ ಇವತ್ತಿನ ಆಡಳಿತಾರೂಢ ಪಕ್ಷ ಮಾಡ್ಯದಂತ ಹೇಳಬೇಕಾಗಿದೆ. ಯಾಕಂದರೆ ಆಡಳಿತಾರೂಢ ಪಕ್ಷದ ಬೆಂಬಲ ಇಲ್ಲದೆ ಯಾವ ಚುನಾವಣಾ ಆಯುಕ್ತರು ಅಥವಾ ಚುನಾವಣಾ ಆಯೋಗವು ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಒನ್ ಸೈಡೆಡ್ ಇದು ಡಿಸಿಷನ್. ಯಾಕಂದರೆ ಆಡಳಿತಾರೂಢ ಪಕ್ಷಕ್ಕೆ ಸಹಾಯಕ ಆಗುವಂಥದ್ದು. ಯಾಕಂದರೆ ಮತ್ತು ಚುನಾವಣಾ ಆಯೋಗಕ್ಕೂ ನೆಮ್ಮದಿಯಿಂದ ತಮಗೆ ಬೇಕಾದಂಥ ರೂಲ್ಸ್ಗಳು ಮಾಡ್ಕೊಂಡು ತಿದ್ದುಕೊಳ್ಳೋಂಥ ಪರಿಸ್ಥಿತಿ ಬರ್ತದೆ ಅನ್ನೋಂಥದ್ದು ಅಷ್ಟೇ ಸತ್ಯದ. ಯಾಕಂದರೆ ಫಾರ್ಮರ್ 17C ಮತ್ತು ಫಾರ್ಮರ್ 20 ಅದ್ರ ಜೊತೆಗೆ ಅಲ್ಲಿ EVM ಮತ್ತು VVPAT ಅವುಗಳ ತುಲನೆ ಆಗಬೇಕು. ಎಷ್ಟು ಮತ ಬಂದು ಏನು ಬಂದು ಇವೆಲ್ಲ ಕರೆಕ್ಟ್ ಇರ್ತಪ್ಪ ಅಂದ್ರೆ ಯಾರಾದರೂ ಆಗಲಿ, ಆ ಪ್ರಶ್ನೆ ಇಲ್ಲ. ಜನರ ಅಭಿಪ್ರಾಯ ಇರ್ತದೆ, ಜನಮತ ಮುಖ್ಯ ಇರ್ತದಲ್ಲ. ಜನ ಆಯ್ಕೆ ಮಾಡೋರು ಆಗ್ತಾರೆ, ಲೀಡರ್ ಆಗ್ತಾರೆ. ಅವ್ರು ಆಡಳಿತ ಮಾಡೋರನ್ನ ಈ ದೇಶ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಒಂದು ಪ್ರಮುಖವಾದ ಒಂದು ಏನಪ್ಪ ಅಂದ್ರೆ ವಿಷಯವನ್ನು ಇಲ್ಲಿ ಗೌರವವಾಗಿ ನಮ್ಮ ಚುನಾವಣಾ ಆಯೋಗ ಇದ್ದಿದ್ದು ರೂಲ್ಸ್ ಚೇಂಜ್ ಮಾಡಬೇಕು ಅಂತೇಳಿ ಇವುಗಳನ್ನ ಅನಗತ್ಯವಾಗಿ ಕೇಳೋದ್ರಿಂದ ಗೊಂದಲ ಉಂಟಾಗ್ತದೆ. ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ರೂಲ್ಸ್. ಮೊದಲ ನಮಗೆ ಯಾವುದು ಇನ್ಫಾರ್ಮೇಷನ್ ಇಲ್ಲದಂಥ ಸಂದರ್ಭದಲ್ಲೇ ಇಂಥ ಒಂದು ರೂಲ್ಸ್ ಇತ್ತಪ್ಪ ಅಂತಂದ್ರೆ ಖಚಿತವಾಗಿಯೂ ನಮ್ಮ ಜನರಿಗೆ ನ್ಯಾಯ ಸಿಗ್ತೈತಿ ಅನ್ನೋದು ದೂರದ ಮಾತು. ಅದಕ್ಕಾಗಿ ಈ ಒಂದು ಶಿಫಾರಸನ್ನು ಆದಷ್ಟು ಬೇಗ ಹಿಂತಕ್ಕೊಡೋದಷ್ಟೇ ಅಲ್ಲ, ಮೊದಲಿದ್ದಂಥ ಪರಿಸ್ಥಿತಿ ಅಟ್ಲೀಸ್ಟ್ ಯಾರಿಗೆಷ್ಟು ಮತ ಅದು ಏನು ಗದ್ದಲಾತು ಅಂತ ತಿಳ್ಕೊಳ್ಳೋ ಹಕ್ಕಾದ್ರು ನಮಗಿರಲಿ. ಯಾಕಂದರೆ ಈ ಮಾಲ್ ಪ್ರಾಕ್ಟೀಸ್ ಮಾಡೋದು ಅಥವಾ ಬೋಗಸ್ ಓಟ್ ಮಾಡುವಂಥದ್ದು, ರಿಗ್ಗಿಂಗ್ ಆಗುವಂಥದ್ದು ಇವೆಲ್ಲ ತಪ್ಪಿಸ್ಬೇಕಾಗ್ಯದ. ಒಬ್ಬ ಪ್ರಾಮಾಣಿಕರು ಇವತ್ತು ಆಡಳಿತ ಮಾಡಬೇಕಾಗ್ಯದ. ಅದಾಗಬೇಕಾಗಿತ್ತು ಅಂದ್ರೆ ಈ ತಿದ್ದುಪಡಿ ವಾಪಸ್ ತೊಗೋಬೇಕಂತೇಳಿ ಇವತ್ತು ಕಾಂಗ್ರೆಸ್ ಆಯಿತು, ವಿರೋಧ ಪಕ್ಷ ಆಯಿತು, ಎಲ್ಲರೂ ಏಕತ್ರವಾಗಿ ಹೋರಾಟ ಮಾಡೋದು ಎಲ್ಲ ಸಾಧ್ಯತೆಗಳಿದ್ದಾವೆ. ಅದೇನೂ ಇರಲಿ, ಈ ಫಾರ್ಮರ್ 20 ಮತ್ತು 17C ಜೊತೆಗೆ EVM ಜೊತೆಗೆ VVPAT ಇವು ಜೋಡಿಸೋದು, ಜೊತೆಗೆ ಕರೆಕ್ಟಾಗಿ ಟ್ಯಾಲಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದರೆ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಈ ಸಾಧ್ಯಷ್ಟು ಮಟ್ಟಿಗೆ ಪಾರದರ್ಶಕ ಮತ್ತು ಅಷ್ಟೇ ಏನಪ್ಪ ನ್ಯಾಯಬದ್ಧವಾದ ಚುನಾವಣೆಗಳಾಗಲಿಕ್ಕೆ ಸಾಧ್ಯದವ. ಇಲ್ಲ ಚುನಾವಣೆಗಳು ನಡೆಸೋದು ಇದಕ್ಕೆ ಸುಮ್ಮನೆ ಒಬ್ರು ಗೆಲ್ತಿರ್ತಾರೆ ಅಡ್ವಾನ್ಸ್ನ, ಇನ್ನೊಬ್ರು ಸೋಲೋದು ನೋಡೋಕೆ ಹೋಗೋದಷ್ಟೇ ಆಗ್ತದೆ. ಕೊನೆಗೆ ಒಂದಿನ ಏನಾಗಿಬಿಡ್ತದಪ್ಪ ಅಂದ್ರೆ ರಾಜತ್ವ ಅಥವಾ ಏಕ ರಾಜತ್ವ ಪರಿಸ್ಥಿತಿ ಬರ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಚುನಾವಣಾ ಆಯೋಗ ಮಾಡಿದಂಥ ಹೆಜ್ಜೆ ತಪ್ಪದಂತ ಮತ್ತೊಮ್ಮೆ ಹೇಳ್ತಾ ಈ ತಿದ್ದುಪಡಿ ಮಾಡಿದ್ದನ್ನು ವಾಪಸ್ ತೊಗೊಳ್ಳಿ ಅಂತ ಒತ್ತಾಯ ಮಾಡ್ತಾ ನಾನು ಅನಿಸಿದ ಮಾತು ನಿಮ್ಮ ಜೊತೆಗೆ ಹೇಳಿದ್ದೀನಿ. ಅವುಗಳನ್ನ ನೀವು ಲೈಕ್ ಮಾಡ್ಬೋದು, ಬೇಡ ಡಿಸ್ಲೈಕ್ ಮಾಡ್ಬೋದು. ಲೈಕರ್ ಮಾಡಿ ಡಿಸ್ಲೈಕರ್ ಮಾಡಿರಿ. ಆದ್ರೆ ಇದನ್ನು ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ, ಶೇರ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.